ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಷ್ಮಿತಾ ರಾಕೇಶ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನನ್ನ ಬುಧವಾರದ ಲಾಗ್ ಆಗಿರುತ್ತೆ. ಎದ್ದ ತಕ್ಷಣವೇ ಇವತ್ತು ಲಾಗ್ ಶುರು ಮಾಡಿದ್ದೀನಿ. ಎದ್ದು ಸ್ನಾನ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸಿ ಹೂ ಕಿತ್ಕೊಂಡ್ಬಂದೆ. ನನ್ನ ಮಗನೂ ಬರ್ತೀನಿ ಎಂದು ಅವನು ಬಂದ. ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗಿಸಿ ಬಿಸಿನೀರು ಕುಡಿಬೇಕಿತ್ತು. ಬಿಸಿನೀರೆಲ್ಲ ಕುಡಿದೆ. ಇವತ್ತಿನ ತಿಂಡಿಗೆ ರೈಸ್ ಬಾತ್ ಮಾಡ್ತಾಯಿದ್ದೀನಿ. ನೋಡಿ ಅದಕ್ಕೆ ಏನೇನು ಬೇಕಲ್ಲ ಅಂತ ತೋರಿಸ್ತೀನಿ. ಈರುಳ್ಳಿ, ಟೊಮೊಟೊ, ಹಸಿ ಬಟಾಣಿಕಾಳು, ಹಸಿ ಕೊತ್ತಂಬರಿ, ಚಿಕನ್ ಮಸಾಲ, ಗರಂ ಮಸಾಲ, ಅರ್ಶಿನದ ಪುಡಿ, ಖಾರ ಪುಡಿ, ಇದಿಷ್ಟೆಲ್ಲ ಬೇಕಾಗುತ್ತೆ ನೋಡಿ. ಅದಕ್ಕೆ ಕಸ್ತೂರಿ ಮೇಥಿನೂ ಬೇಕು. ಸ್ವಲ್ಪ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ, ನಿಮಗೆ ಎಷ್ಟು ಬೇಕಲ್ವ ಅಷ್ಟು ಹಾಕ್ಕೊಳ್ಳಿ. ಅದು ಎಣ್ಣೆ ಕಾದಾದಮೇಲೆ ಸ್ವಲ್ಪ ಸೋಂಪು ಹಾಕಿ ಆದಮೇಲೆ ಸ್ವಲ್ಪ ಈರುಳ್ಳಿ ಅದೆಲ್ಲ ಹಾಕಿ ಕೈ ಆಡಿಸ್ಬೇಕು. ಅದನ್ನು ದಿನ ಎಲ್ಲರೂ ರೊಟ್ಟಿ ಎಲ್ಲ ತಿಂದು ಬೇಜಾರಾಗಿದೆ, ಬೇಡ ಬೇರೆ ಏನಾದರೂ ಮಾಡು ಅಂದರು. ಹಾಗಾಗಿ ಸಿಂಪಲ್ಲಾಗಿ ಮಾಡೋಣ ಅಂತೇಳಿ ರೈಸ್ ಬಾತ್ ಮಾಡ್ತಾಯಿದ್ದೀನಿ. ಮನೇಲೇ ಇದ್ದಿದ್ದರಲ್ಲೇ ಮಾಡೋದಲ್ವ, ಹಾಗಾಗಿ ಈ ಸಾಮಾನೆಲ್ಲ ಮನೇಲಿ ಯಾವಾಗಲೂ ಎನಿ ಟೈಮ್ ಇರುತ್ತಲ್ವ, ಹಾಗಾಗಿ ಇವತ್ತು ರೈಸ್ ಬಾತ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ ಈರುಳ್ಳಿ ಬಾಡಿ ಆದಮೇಲೆ ಸ್ವಲ್ಪ ಟೊಮೊಟೊ ಹಾಕಿ ಆದಮೇಲೆ ಸ್ವಲ್ಪ ಕೈ ಆಡಿಸ್ಬೇಕು ಅದನ್ನು. ಇವುದು ನಮ್ಮ ಮನೆಯವರು ಎಲ್ಲ ಗಾಡಿಗೆ ಹೊಂಟಿದ್ರು, ನಮ್ಮ ಮಾಮಾರು ಗಾಡಿಗೆ ಹೊಂಟಿದ್ರು, ಹಾಗಾಗಿ ಬೇಗ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಹಸಿ ಬಟಾಣಿ ಕಾಳು ಹಾಕಿ, ಇವು ಹಸಿ ಬಟಾಣಿ ಕಾಳಲ್ಲ, ಒಣಗಿದ ಕಾಳು ಇರುತ್ತಲ್ಲ ಅದು ನೆನೆ ಹಾಕಿ ಮೊಳಕೆ ಬಂದಿರೋ ಅಂಥದ್ದು. ಆದರೆ ಮೊಳಿಕೆ ಏನು ಕಟ್ಟಿದ್ದಿಲ್ಲ, ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಹಾಗೆ ಮೊಳೆ ಬಂದಿತ್ತು, ಹಾಗಾಗಿ ಅವನೇ ಹಾಕಿದ್ದೀನಿ ನಾನು. ಅದ್ರ ಫ್ರಿಜ್ಜಲ್ಲಿ ಎನಿ ಟೈಮ್ ಇಟ್ಕೊಂಡಿರ್ತೀನಿ, ಯಾಕಂದರೆ ಉಪ್ಪಿಟ್ಟಿಗೆ ಬರುತ್ತೆ, ಪಲಾವಿಗೆ, ರೈಸ್ ಬಾತಿಗೆ, ಟೊಮೊಟೊ ಬಾತ್ ಮಾಡಿದ್ರೆ ಬರುತ್ತೆ ಅಂಥೇಳಿ ನಾನು ಯಾವಾಗಲೂ ನೆನೆ ಹಾಕಿ ಇಟ್ಕೊಂಡಿರ್ತೀನಿ. ನೋಡಿ ಖಾರ ಪುಡಿ, ಅರ್ಶಿನದ ಪುಡಿ, ಗರಂ ಮಸಾಲ, ಚಿಕನ್ ಮಸಾಲ, ಸ್ವಲ್ಪ ಧನಿಯಾ ಪುಡಿ. ಬೇಕು ಅಂದರೆ ಚಿಕನ್ ಮಸಾಲ ಹಾಕ್ಬೋದು, ಇಲ್ಲ ಅಂದರೆ ಇಲ್ಲ. ನಾನು ಇತ್ತು ಅಂತೇಳಿ ಟೇಸ್ಟ್ ಆಗುತ್ತೆ ಅಂತೇಳಿ ಹಾಕಿದ್ದೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗೋರು ಸ್ವಲ್ಪ ಕೈ ಆಡಿಸ್ಬೇಕಷ್ಟೇ. ನೋಡಿ ಲಾಸ್ಟಿಗೆ ಈ ಥರ ಆಗುತ್ತೆ. ಸ್ವಲ್ಪ ಎಣ್ಣೆ ಬಿಡಬೇಕದು. ಇವಳೇನಪ್ಪ ತಿರ್ಗಾ ಮುರ್ಗಾ ಅದನ್ನೇ ಹೇಳ್ತಾಳೆ ಅಂತ ಅಂದ್ಕೋಬೇಡಿ. ನನಗೆ ಗೊತ್ತಿರೋದ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ನಾನು ಏನಾದರೂ ತಪ್ಪಾಗಿ ಮಾತಾಡಿದರೆ ಸಾರಿ, ನನಗಿನ್ನೂ ಅಷ್ಟು ಸರಿಯಾಗಿ ಮಾತಾಡೋಕ್ಕೆ ಬರಲ್ಲ. ಇದು ಈಗೀಗ ಫಸ್ಟ್ ಅಲ್ವಾ ನಾನು ಮಾತಾಡ್ತಾ ಇರೋದು, ಅಷ್ಟೊಂದು ನನಗೇನು ಗೊತ್ತಾಗಲ್ಲ. ನೋಡಿ ಕಸ್ತೂರಿ ಮೇಥಿ, ಹಸಿ ಕೊತ್ತಂಬರಿ ಹಾಕಿ ಕೈ ಆಡಿಸಿ ಆದಮೇಲೆ ಸ್ವಲ್ಪ ನೀರು ಹಾಕಿ, ನೀವು ಅಕ್ಕಿ ಎಷ್ಟು ತೊಗೊಂಡಿರ್ತೀರಲ್ವ ಅಷ್ಟು ಅಳತೆ ಮೇಲೆ ನೀರು ಹಾಕಿ. ನಾನು ದೊಡ್ಡ ಲೋಟ ತೊಗೊಂಡಿಲ್ಲ, ಸಣ್ಣ ಲೋಟ ತೊಗೊಂಡಿದ್ದೀನಿ ಅಂಥೇಳಿ ಸಣ್ಣ ಲೋಟದಿಂದ 2.5 ಗ್ಲಾಸ್ ನೀರು ಹಾಕಿದ್ದೀನಿ. ನೋಡಿ ಅಕ್ಕಿನ ತೊಗೊಂಡು ತೊಳೆದು ಈಗ ಕುದಿ ಬಂದಿದೆ. ಟೇಸ್ಟ್ ನೋಡಿ ಅಕ್ಕಿ ಹಾಕಬೇಕು ಅದಕ್ಕೆ. ನಾವೊಂದು ಸ್ವಲ್ಪ ಖಾರ ತುಂಬ ಕಮ್ಮಿ ತಿಂತಿದ್ವಿ ಫಸ್ಟು. ಈಗ ನಮ್ಮ ಮನೆಯವರಿಗೆ ಒಂದು ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿರೋದ್ರಿಂದ ಖಾರ, ಉಪ್ಪು, ಸ್ಪೈಸಿ ಐಟಮ್ಸ್ ಎಲ್ಲ ಕಮ್ಮಿ ಮಾಡಿದ್ದೀವಿ. ಅಕ್ಕಿ ಎಲ್ಲ ತೊಳೆದು ಹಾಕಿದೆ. ಈಗ ಹಾಕಿ ಟೇಸ್ಟ್ ನೋಡಿ, ಏನಾದರೂ ಬೇಕು ಅನಿಸಿದರೆ ನೀವು ಹಾಕ್ಕೊಳ್ಳಿ. ನನಗೇನು ಕಮ್ಮಿ ಅನ್ನಿಸ್ಲಿಲ್ಲ, ಹಾಗಾಗಿ ಈಗ ಅದನ್ನು ಮುಚ್ತೀನಿ. ಮುಚ್ಚಿ ಒಂದು ವಿಷಲ್ ಅಷ್ಟೇ ತೊಗೊಳೋದು ನಾನು, ಭಾಳ ತೊಗೊಳಲ್ಲ. ನೋಡಿ ಮುಚ್ತಾ ಇದ್ದೀನಿ. ಈಗ ಮುಚ್ಚಿ ಒಂದು ವಿಷಲ್ ಬರೋವರೆಗೂ ಕೈ ಬಿಟ್ಟು ಅದನ್ನು. ಸ್ವಲ್ಪ ಬಟ್ಟೆ ಇದ್ವು, ಎಲ್ಲ ಸ್ನಾನ ಆಗಿತ್ತು ಎಲ್ಲರದು, ಹಾಗಾಗಿ ಬಟ್ಟೆ ನೆನೆ ಹಾಕೋಣ ಅಂದೋದೆ. ಸ್ವಲ್ಪ ನೆನೆದ್ರೆ ಬೇಗ ಕೊಳೆ ಬಿಡುತ್ತೆ ಅಂಥೇಳಿ. ಅಂದರೆ ಕೊಳೆ ಏನು ತುಂಬ ಆಗಿರಲ್ಲ, ಆದ್ರೂ ಸ್ವಲ್ಪ ಕ್ಲೀನ್ ಆಗಬೇಕು ಅಂತೇಳಿ ಸ್ವಲ್ಪ ನೆನೆ ಇಟ್ಟಿರ್ತೀನಿ ನಾನು. ನೆನೆ ಇಟ್ಟೆ ಬಟ್ಟೆ ತೊಳೆದು ನಾನು. ಅದಕ್ಕೆ ಬಟ್ಟೆ ನೆನೆ ಇಟ್ಟು ಬರೋಣ ಅಂತ ಹೋದೆ. ಎಲ್ಲ ನೆನೆ ಹಾಕಿ ಬಂದೆ ಬಟ್ಟೆನ. ಬಂದಾದಮೇಲೆ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನೋಡಿರಿ. ರೈಸ್ ಬಾತ್ ಈ ಥರ ಬಂದಿದೆ ನೋಡಿ, ತುಂಬ ಚೆನ್ನಾಗಾಗಿತ್ತು. ಆದರೂ ಬೇಗ ಅರ್ಜೆಂಟಲ್ಲಿ ಮಾಡಿದ್ದು ಟೇಸ್ಟ್ ಆಗುತ್ತೆ ಅಂತಾರಲ್ಲ, ಆ ಥರ ಆಗಿತ್ತು. ಎಲ್ಲ ಅರ್ಜೆಂಟಲ್ಲೇ ಮಾಡಿದ್ದು. ನಾನು ಹೇಳೋಬೇಕಾದ್ರೆ ನಿಮಗೂ ಒಂದು ಹೇಳಿದ್ದೀನಿ, ಒಂದಿಲ್ಲ, ಆ ವಿಡಿಯೋದಲ್ಲಿದೆ, ನೀವೇ ನೋಡಿ ಹಾಕ್ಕೊಳ್ಳಿ. ನೀವು ಮಾಡಬೇಕಾದ್ರೆ ನೀವು ನೋಡಿ ಹಾಕ್ಕೊಳ್ಳಿ. ನೋಡಿ ಈ ಥರ ಟೊಮೊಟೊ ಬಾತ್ ಜೊತೆಗೆ ಮೊಸರು ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ನನ್ನ ಮಗ ಐಸ್ ಕ್ರೀಮ್ ಬೇಕು ಅಂತ ಹೇಳಿ ಹಠ ಮಾಡಿ ಐಸ್ ಕ್ರೀಮ್ ತೊಗೊಂಬಂದಿದ್ದಾನೆ. ನೋಡಿ ಎಲ್ಲರೂ ಕೂತ್ಕೊಂಡು ಐಸ್ ಕ್ರೀಮ್ ತಿಂತಾ ಇದ್ದೀವಿ ನಾವು. ಸೊಪ್ಪು ತಂದಿದ್ದಾರೆ ಇವತ್ತು, ಮಧ್ಯಾಹ್ನ ಊಟಕ್ಕೆ ಸೊಪ್ಪಿನ ಸಾರು, ಅನ್ನ ಮಾಡಬೇಕು. ನೋಡಿ ಅಮ್ಮ ನಾ ಸೋಸ್ತೀನಿ, ನೀವು ಹೋಗಿ ಏನಾದರೂ ಕೆಲಸ ಮಾಡು ಅಂದರು. ಹಾಗಾಗಿ ನಾ ಬಂದು ಬೇಳೆನಾದರೂ ಹಾಕೋಣ ಅಂತೇಳಿ ಬೇಳೆ ಹಾಕ್ತಾಯಿದ್ದೀನಿ. ನಾವು ಒಂದು ಟೀ ಕಪ್ಪಿಂದ 1 ಕಪ್ಪು ಬೇಳೆ ಹಾಕಿದ್ದೀನಿ. 2 ಈರುಳ್ಳಿ, 4 ಟೊಮೊಟೊ ಹಾಕಿದ್ದೀನಿ. ದೊಡ್ಡ ಸೈಜಿನ ಟೊಮೊಟೊ 4 ಹಾಕಿದ್ದೀನಿ.
ಮೀಡಿಯಮ್ ಸೈಜ್ ಇದ್ವು ಅಂದರೆ 5 ಇಲ್ಲ ಅಥವಾ 6 ಹಾಕಿರ್ತೀವಿ. ಅಂದರೆ ಟೊಮೊಟೊ ಜಾಸ್ತಿ ಹಾಕ್ತೀವಿ ನಾವು ಬೇಳೆ ಸಾರಿಗೆ ಚೆನ್ನಾಗಾಗುತ್ತೆ ಅಂತ. ನೋಡಿ ಇವಾಗ ಹಾಕ್ತಾಯಿದ್ದೀನಿ ಟೊಮೊಟೊ ಎಲ್ಲ, ಈರುಳ್ಳಿ ಕಟ್ ಮಾಡಿ. ಇದಕ್ಕೆ ಬೆಳ್ಳುಳ್ಳಿ 2 ಬೆಳ್ಳುಳ್ಳಿ ಹಾಕಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಜೀರಿಗೆ, ಸ್ವಲ್ಪ ಎಣ್ಣೆ ಹಾಕಿ ಒಂದು 5 ವಿಷಲ್ ಹೊಡೆಸಿ ಸಾಕು. ಆಮೇಲೆ ಸೊಪ್ಪು ಹಾಕಿದ್ಮೇಲೆ 2 ವಿಷಲ್ ಹೊಡೆಸ್ಬೇಕಲ್ವ, ಹಾಗಾಗಿ ಈ ಕಡೆಗೆ ಬೇಳೆ ಬೇಯಕ್ಕೆ ಇಟ್ಕೊಂಡು ನಾನು ಸ್ವಲ್ಪ ಪಾತ್ರೆ ಇದ್ದವು ತಿಂಡಿ ತಿಂದವು ತೊಳಿತಾ ಇದ್ದೆ. ಪಾತ್ರೆ ಎಲ್ಲ ತೊಳೆಯೋಷ್ಟೊತ್ತಿಗೆ ನಮ್ಮ ಬೇಳೆ ಎಲ್ಲ ಬೆಂದುಬಿಡುತ್ತೆ ಅಂಥೇಳಿ ಈ ಕಡೆ ಪಾತ್ರೆ ತೊಳೆವೆಲ್ಲ ಆದವು. ತಿಂಡಿ ತಿಂದವು ಅಷ್ಟೇ ಇದ್ವು, ತುಂಬ ಏನಿರಲಿಲ್ಲ. ಹಾಗಾಗಿ ಅಮ್ಮ ಸೊಪ್ಪು ಸೋಸ್ಕೊಟ್ರು, ಅದನ್ನು ಒಂದು ಬುಟ್ಟಿಲಿ ಹಾಕಿ ನೀರು ಹಾಕಿ ಇಡ್ತಾಯಿದ್ದೀನಿ. ಈ ಥರ ಇಟ್ಟರೆ ಫುಲ್ ಮಣ್ಣೆಲ್ಲ ಕೆಳಗಡೆ ಬಿಟ್ಬಿಡುತ್ತೆ. ಹಾಗೆ ತೊಳೆದು ಮಾಡಿದ್ವಿ ಅಂತಂದರೆ ಬಿಡಲ್ಲ. ಆಮೇಲೆ ಹೆಚ್ಚಿ ತೊಳಿಬಾರ್ದು ಸೊಪ್ಪನ್ನ, ಯಾಕೆಂದರೆ ಅದರೊಳಗಿರೋ ಪ್ರೋಟೀನ್ ಎಲ್ಲ ಹೋಗಿಬಿಡುತ್ತೆ. ಹಾಗಾಗಿ ತೊಳೆದೇ ಹೆಚ್ಚಬೇಕು ಅದನ್ನು. ಈ ಥರ ಒಂದು 10-15 ನಿಮಿಷ ಬಿಡಿ ನೀರಲ್ಲಿ ಹಿಂಗೆ ನೆನ್ಕೊಳ್ಳೋಕೆ. ಅದನ್ನು ಬಿಟ್ಟಾದಮೇಲೆ ತೆಗೆದು ಕಟ್ ಮಾಡ್ಕೊಳ್ಳಿ. ನಾನು ಈ ಸಲ ಚಾಕುಲಿ ಕಟ್ ಮಾಡಿಲ್ಲ, ಕೆಳಗಡೆ ಕುತ್ಕೊಂಡು ಕುಡುಗೋಲಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಸಣ್ಣಕ್ಕೆ ಬೇಕಾಗಿತ್ತು ನನಗೆ, ಅದಕ್ಕೆ ಸಣ್ಣಕ್ಕೆ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಹೆಚ್ಕೊಂಡಾದಮೇಲೆ ಬೇಳೆ ಎಲ್ಲ ಬೆಂದಿತ್ತು, ಅದನ್ನ ಸ್ವಲ್ಪ ಸ್ಮ್ಯಾಶ್ ಮಾಡಿ ಅದಕ್ಕೆ ಇವಾಗ ಈ ಸೊಪ್ಪು ಕಟ್ ಮಾಡಿಟ್ಟಿರ್ತೀವಲ್ವ ಅದನ್ನು ಸೇರಿಸ್ಬೇಕು. ಸೇರಿಸಿ ಒಂದು 2 ವಿಷಲ್ ತಗೊಳ್ಳಿ ಸಾಕು, ಯಾಕೆಂದರೆ ಬೇಳೆ ಎಲ್ಲ ಬೆಂದಿರುತ್ತೆ, ಸೊಪ್ಪಷ್ಟೇ ಬೇಯಬೇಕಲ್ವ. ಹಾಗಾಗಿ ಬೇಕು ಅಂದರೆ ಸ್ವಲ್ಪ ನೀರು ಹಾಕಿ, ನೀರಿದ್ದರೆ ಬೇಡ, ಇಲ್ಲ ಅಂದರೆ ಹಾಕಿ. ನಾನು ನೀರು ಸ್ವಲ್ಪ ಇತ್ತು ಅಂತೇಳಿ ಹಾಕಿದ್ದೀನಿ. ಹಾಕಿ ಒಂದು 2 ವಿಷಲ್ ತಗೊಂಡು ನೋಡಿ ಈ ಥರ ಬಂದಿದೆ. ಈ ಥರ ಎಲ್ಲ ಬಂದಿದೆ ನೋಡಿ. ಚೆನ್ನಾಗಾಗುತ್ತೆ ಸೊಪ್ಪಿನ ಸಾರು, ತುಂಬ ಚೆನ್ನಾಗಿತ್ತು. ನನಗಂತೂ ಸೊಪ್ಪಿನ ಸಾರು ಅಂದರೆ ತುಂಬ ಇಷ್ಟ. ನೋಡಿ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಆಮೇಲೆ ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕಿ ಆದಮೇಲೆ ನಾವು ಬೇಯಿಸಿಟ್ಕೊಂಡಿರ್ತೀವಲ್ವ ಅದನ್ನು ಹಾಕಬೇಕು. ಚೆನ್ನಾಗುತ್ತೆ. ಆಮೇಲೆ ಮುದ್ದೆಗೆ ಚೆನ್ನಾಗುತ್ತೆ ಇದು, ಒಳ್ಳೆ ಕಾಂಬಿನೇಷನ್ನು. ರಾಗಿ ಮುದ್ದೆ, ಜೋಳದ ಮುದ್ದೆ ಯಾವ್ದು ಮಾಡ್ತೀರಾ ಅದು. ಇದಕ್ಕೆಲ್ಲ ಆದಮೇಲೆ ಒಂದು ಸ್ವಲ್ಪ ಖಾರದ ಪುಡಿ, ಸಾಂಬಾರು ಪುಡಿ ಅಂದರೆ ಅಮ್ಮ ಮನೆಯಲ್ಲೇ ಮಾಡಿಟ್ಟಿರುತ್ತೆ ಇದನ್ನು. ಇವಳೇನು ಎಲ್ಲದಲ್ಲೂ ಮನೆಯಲ್ಲೇ ಮಾಡಿದ್ದು ಅಂತ ಹೇಳ್ತಾಳೆ ಅಂತ ಬೇಜಾರಾಗಬೇಡಿ. ಮನೇಲಿ ಮಾಡಿದ್ದು ಒಂಥರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಹೊರಗಡೆದಕ್ಕೂ ಇದಕ್ಕೂ. ಇಲ್ಲಾಂದರೆ MTR ಸಾಂಬಾರು ಪುಡಿ ಹಾಕ್ಕೋಬೋದು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದರೆ ಇವತ್ತಿನ ಸಾಂಬಾರು ರೆಡಿ ಆಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಕುದಿಸ್ಬೇಕು. ಇವತ್ತು ಮಧ್ಯಾಹ್ನ ಊಟಕ್ಕೆ ಸೊಪ್ಪಿನ ಸಾರು, ಅನ್ನ, ಮೆಣಸಿನ್ಕಾಯಿ, ಮಜ್ಜಿಗೆ ಮೆಣಸಿನ್ಕಾಯಿ ಅಂತಾರಲ್ಲ ಅದು. ಥ್ಯಾಂಕ್ ಯು.